ನೀವು ನೋಡ್ಬೋದು ನಾವು ಇಲ್ಲಿ ಗ್ಯಾಸ್ನ ಹಾಕಿಬಿಟ್ಟು ನಾವು ಇಲ್ಲಿ ಪಾರ್ಕಿಂಗ್ನ ನಾವು ನಮ್ಮ ವೆಹಿಕಲ್ನ ಮಾಡಿಬಿಟ್ಟು ನಾವು ಸ್ಟೋರ್ ಒಳಗಡೆ ಹೋಗಿದ್ವಿ. ಆಮೇಲೆ ಇಲ್ಲಿ ಒಂದು ಬೋರ್ಡ್ ಇದೆ, ನೀವು ನೋಡ್ಬೋದು. ಇದು 1 ಅವರ್ ಮಾತ್ರ ಕಸ್ಟಮರ್ಸ್ಗೆ ಇಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಅಲಾವ್ ಇರುತ್ತೆ. ಒಂದು ವೇಳೆ ನೀವು 1 ಅವರ್ ಆದಮೇಲೆ ನೀವು ಇನ್ನೂ ವೆಹಿಕಲನ್ನು ಇಲ್ಲೇ ಇಟ್ಟಿದ್ದೀರಾ ಅಂದರೆ ಟೋ ಮಾಡ್ತಾರೆ. ಸೊ ಟೋ ಮಾಡಿದರೆ ನೀವು ಫೈನ್ ಕೂಡ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಯಾರೂ ರೂಲ್ಸ್ನ ಬ್ರೇಕ್ ಮಾಡೋ ಹಾಗಿಲ್ಲ ಅಥವಾ ಲೈಟಾಗಿಯೂ ಕೂಡ ತಗೋ ಹಾಗಿಲ್ಲ. ಸೊ ಅದು ಓನರ್ಗೆ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ. ಆಮೇಲೆ ನೀವು ನೋಡ್ಬೋದು ಅಲ್ಲಿ ಮೆಕ್ಡಾನಲ್ಸು, ಅಲ್ಲಿ ಡ್ರೈವ್ ಥ್ರೂ ಕೂಡ ಇರುತ್ತೆ. ಅಂದರೆ ನೀವು ಏನು ಆರ್ಡರ್ ಮಾಡಿರ್ತೀರಾ ಅದನ್ನ ನೀವು ಮೈಕ್ದಲ್ಲಿ ಹೇಳಬೇಕು. ಅಲ್ಲಿ ಒಂದು ಮಷಿನ್ ಇರುತ್ತೆ. ಸೊ ಹೇಳಿದ ಮೇಲೆ ನೀವು ವಿಂಡೋಗೆ ಹೋಗಿಬಿಡ್ಬೇಕು ಗಾಡಿಯಲ್ಲೇ. ಸೊ ಅದಕ್ಕೆ ಡ್ರೈವ್ ಥ್ರೂ ಅಂತ ಅಂತಾರೆ. ಸೊ ನೀವು ಅಲ್ಲಿ ನೀವೇನಾದರೂ ಪಿಕಪ್ ಇದ್ದರೆ ನೀವು ಪಿಕಪ್ ಕೂಡ ಮಾಡ್ಕೋಬೋದು. ಇಲ್ಲಿ ನೀವು ನೋಡ್ಬೋದು ಬೋರ್ಡು ಡಾಗ್ ಪಾರ್ಕ್ ಅಂತ ಹೇಳಿ ಬರ್ದಿದೆ. ಯಾರಾದರೂ ಟ್ರಾವೆಲರ್ಸ್ ಅವರು ಡಾಗ್ ಇತ್ತು ಅಂದರೆ ಕೂಡ ಡಾಗ್ನ ಈ ಥರ ವಾಕ್ ಮಾಡಿಸ್ಬೋದು. ಆಮೇಲೆ ಅಲ್ಲಿ ಒಂದು ಮಷಿನ್ ಇರುತ್ತೆ ಪ್ಲಾಸ್ಟಿಕ್ಗೆ. ಸೊ ಆ ಪ್ಲಾಸ್ಟಿಕ್ ಕವರ್ದಲ್ಲೇ ಡಾಗ್ದು ಏನು ವೇಸ್ಟೇಜ್ ಇರುತ್ತಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಅಲ್ಲಿ ಡಸ್ಟ್ಬಿನ್ದಲ್ಲೇ ಹಾಕಿ ಬರಬೇಕು. ಇಲ್ಲಿ ನಾಯಿಗಳನ್ನ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಲೈಕ್ ಅ ಫ್ಯಾಮಿಲಿ ಮೆಂಬರ್ ಆ ಥರ. ಇಲ್ಲಿ ನಾಯಿ ಏನಾದರೂ ಆಚೆ ಕಡೆ ಕಕ್ಕ ಎಲ್ಲ ಮಾಡ್ತು ಅಂದರೆ ಕೂಡ ಅವರು ಪ್ಲಾಸ್ಟಿಕ್ನ ಕೈಯಲ್ಲಿ ಇಟ್ಕೊಂಡು ಬಂದಿರ್ತಾರೆ. ಅದರಲ್ಲೇ ಅವರು ಅದನ್ನ ತೆಗೆದ್ಬಿಟ್ಟು ಡಸ್ಟ್ಬಿನ್ ಇರುತ್ತೆ, ಆ ಡಸ್ಟ್ಬಿನ್ದಲ್ಲಿ ಅವರು ಅದನ್ನ ಹಾಕ್ತಾರೆ. ಸೊ ಆಚೆ ಕಡೆ ಎಲ್ಲವೂ ಗಲೀಜು ಮಾಡಲಿಕ್ಕೆ ಬಿಡಲ್ಲ ಆ ಥರ. ತುಂಬ ಕ್ಲೀನ್ ಮೇಂಟೈನ್ ಮಾಡ್ತಾರೆ, ತುಂಬ ಚೆನ್ನಾಗಿ ಎನ್ವೈರ್ಮೆಂಟ್ನ ನೋಡ್ಕೊಳ್ತಾರೆ. Now turn right. Take the next right onto I-90 westbound. Now turn right. ಆಮೇಲೆ ಇವಾಗ ನಾವೀಗ ಮುಂದೆ ಏನು ಕಾಣಿಸ್ತಾ ಇದೆಯಲ್ಲ ಅದು ಬಂದುಬಿಟ್ಟು ಫ್ರೀವೇ, ಹೈವೇ ಅಂತಲೇ ನೀವು ಅಂದ್ಕೊಳ್ಳಿ. ಸೊ ಇವಾಗ ನಾವು ಅದಕ್ಕೆ ಮರ್ಜ್ ಆಗ್ತೀವಿ. ಸೊ ಮರ್ಜ್ ಆಗಬೇಕಾದ್ರೆ ಇಲ್ಲಿ ಈಲ್ಡ್ ಸೈನ್ ಅಂತ ಬರುತ್ತೆ. ಈಲ್ಡನ್ನು ನಾವು ಅಂದರೆ ಗಾಡಿನ ಸ್ವಲ್ಪ ಸ್ಲೋ ಮಾಡಿಬಿಟ್ಟು ಹಿಂದ್ಗಡೆ ಯಾವುದಾದ್ರೂ ವೆಹಿಕಲ್ ಬರ್ತಾ ಇದೆಯಾ ಅಂತ ನೋಡಿಬಿಟ್ಟು ನಾವು ಹೈವೇಗೆ ಮರ್ಜ್ ಆಗ್ತೀವಿ. ಇವಾಗ ನೋಡಿ ಈ ಥರ ಲೈನ್ ಹಾಕಿರ್ತಾರೆ ರೋಡಲ್ಲಿ. ವೆಹಿಕಲ್ನ ಹಿಂದ್ಗಡೆ ನೋಡಿಬಿಟ್ಟು ನಾವು ಇಲ್ಲಿ ಹೈವೇದಲ್ಲಿ ಮರ್ಜ್ ಆಗಬೇಕು. ಯಾಕೆ ಅಂದರೆ ಈ ರೋಡು ಇವಾಗ ಇರಲ್ಲ, ನಾವು ಏನು ಬಂದ್ವಿ ಅಲ್ಲ ಆ ಕಡೆಯಿಂದ. ಆ ರೀತಿ ಮೌಂಟ್ ರಶ್ಮೋರ್ ಇವಾಗ 26 ಮೈಲ್ಸ್ ಇದೆ. ಬಟ್ 1.7 ಮೈಲ್ಸ್ ಆದಮೇಲೆ ನಾವು ಎಕ್ಸಿಟ್ ತಗೋಬೇಕು. ಎಕ್ಸಿಟ್ ತೊಗೊಂಡ್ಬಿಟ್ಟು ರೈಟ್ ಸೈಡ್ಗೆ ಹೋಗಬೇಕು, ಅಂದರೆ ರೈಟ್ ಟರ್ನ್ ತಗೋಬೇಕು ನಾವು ಆ ಥರ. ನೋಡಿ ಈ ವೆಹಿಕಲ್ಸ್ ಎಲ್ಲ ಹೇಗೆ ಮರ್ಜ್ ಆಗುತ್ತೆ ಅಂತ ರೋಡ್ಗೆ. ಈ ರೀತಿ ಸ್ಲೋ ಮಾಡಿಬಿಟ್ಟು ಅವರು ರೋಡ್ಗೆ ಮರ್ಜ್ ಆಗ್ತಾರೆ. ಆಮೇಲೆ ನೋಡಿ ಇಲ್ಲಿ ಮೌಂಟ್ ರಶ್ಮೋರ್ 2 ಎಕ್ಸಿಟ್ಸ್ ಅಂತ ಇದೆ, ಒಂದು ಟ್ರಕ್ಕಿಗೆ ಒಂದು ಡೌನ್ ಟೌನ್ಗೆ ಹೋಗ್ಲಿಕ್ಕೆ.
ಇವಾಗ ಎಕ್ಸಿಟ್ 61ಗೆ ತಗೋಬೇಕು ನಾವು. ಹೈವೇದಿಂದ ನಾವು ಎಕ್ಸಿಟ್ ಆಗ್ತೀವಿ ಮೌಂಟ್ ರಶ್ಮೋರ್ಗೆ ಹೋಗಲಿಕ್ಕೆ. ಆಮೇಲೆ ಇಲ್ಲಿ ನೀವು ನೋಡ್ಬೋದು ಕ್ಲಸ್ಟರ್ ಸ್ಟೇಟ್ ಪಾರ್ಕ್ ಅಂತ ಹೇಳಿ ಬ್ರೌನ್ ಕಲರ್ ಬೋರ್ಡ್ ಮೇಲೆ ಬರೆದಿದ್ರು. ಸೊ ಮ್ಯೂಸಿಯಮ್ಸು ಪಾರ್ಕ್ನೆಲ್ಲ ಆ ಥರ ಕಲರ್ ಬ್ರೌನ್ ಕಲರ್ದಲ್ಲಿ ಬರೀತಾರೆ. ಇವಾಗ ನೋಡಿ ಮೌಂಟ್ ರಶ್ಮೋರ್ಗೆ ನಾವು ಎಕ್ಸಿಟ್ 61ನ ತಗೋತಾ ಇದ್ದೀವಿ. ಹೇಗೆ ನಾವು ಗಾಡಿನ ಎಕ್ಸಿಟ್ ತಗೋತೀವಿ ಅಂತ ನೋಡಿ, ರೈಟ್ ಇಂಡಿಕೇಟರ್ ಕೊಟ್ಟು ನಾವು ರ್ಯಾಂಪ್ ಮೇಲೆ ಬಂದುಬಿಟ್ಟು ಈ ಥರ ತಗೋತೀವಿ. ಆಮೇಲೆ ಎಲ್ಲವೂ ಇನ್ಫಾರ್ಮೇಷನ್ ಬರೆದಿರ್ತಾರೆ ಫುಡ್ ಬಗ್ಗೆ, ಯಾವ್ಯಾವ್ದು ಫುಡ್ ಇದೆ, ಮೆಕ್ಡಾನಲ್ಡ್ಸ್ ಇದೆಯಾ, ಎಲ್ಲವೂ ಬರೆದಿರ್ತಾರೆ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಈ ಥರ ಇವಾಗ ನಾವು ಈ ರೋಡ್ಗೆ ಮರ್ಜ್ ಆಗಬೇಕಾದ್ರೂ ಕೂಡ ನಾವು ಇಲ್ಲಿ ಸಿಗ್ನಲ್ಸ್ನ ಫಾಲೋ ಮಾಡ್ತಾ ಇದ್ದೀವಿ. ಮಾಡಿಬಿಟ್ಟು ಇಲ್ಲಿ ರೈಟ್ ಸೈಡ್ ಡ್ರೈವಿಂಗ್ ಮಾಡ್ತಾರೆ. ಇಂಡಿಯಾದಲ್ಲೆಲ್ಲ ಲೆಫ್ಟ್ ಸೈಡಲ್ಲೆಲ್ಲ ನಾವು ಡ್ರೈವ್ ಮಾಡೋದು, ಇಲ್ಲಿ ರೈಟ್ ಸೈಡ್ ಡ್ರೈವ್ ಮಾಡೋದು. ನನಗೆ USA ಹೊಸವಾಗಿ ಬಂದಿದ್ದಾಗ ಆವಾಗ ನನಗೆ ಸ್ವಲ್ಪ ಕಾರ್ ಓಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ನಾವು ಅಲ್ಲಿ ಲೆಫ್ಟ್ ಸೈಡ್ ಓಡಿಸಿದ್ರಿಂದ ನನಗೆ ಇಲ್ಲಿ ಸ್ವಲ್ಪ ರೈಟ್ ಸೈಡ್ ಓಡಿಸ್ಲಿಕ್ಕೆ ಸ್ವಲ್ಪ ನನಗೆ ಕಷ್ಟ ಆಯಿತು. ಆಮೇಲೆ ನನಗೆ ಚೆನ್ನಾಗಿ ಬಂತು ಸಬ್ವೇ. ಹಾಂ, ನಾವಿವಾಗ ಸಬ್ವೇಗೆ ಹೋಗಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬೋರ್ಡ್ದಲ್ಲಿ ಇರಲಿಲ್ಲ ಸಬ್ವೇ, ಹೀಗಾಗಿ ನಾನು ಸಬ್ವೇ ಇಲ್ಲ ಅಂದ್ಕೊಂಡಿದ್ದೆ. ಬಟ್ ಇವಾಗ ನಾನು ರೋಡ್ದಲ್ಲಿ ನೋಡಿದೆ ಸಬ್ವೇ ಇದೆ. ಸೊ ನಾವು ಸಬ್ವೇಗೆ ಹೋಗ್ತೀವಿ. ಸಬ್ವೇಗೆ ಯಾಕೆ ಹೋಗ್ತೀವಿ ಅಂದರೆ ಅಲ್ಲಿ ಪ್ಯೂರ್ ವೆಜಿಟೇರಿಯನ್ ನಮಗೆ ಸ್ಟಫ್ ಮಾಡಿ ಕೊಡ್ತಾರೆ. ನಾನು ನಿಮಗೆ ಅದನ್ನು ಕೂಡ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಿಮಗೆ ಕೊಡ್ತೀನಿ. ಸೊ ನಾವಿವಾಗ ಹೋಗ್ಬಿಟ್ಟು ಅಲ್ಲಿ ನಾವು ಸಬ್ವೇದಲ್ಲಿ ಏನಾದರೂ ತಿನ್ಕೊಳ್ತೀವಿ ಅಥವಾ ಗಾಡಿಯಲ್ಲಿ ತೊಗೊಂಡು ಬಂದು ತಿನ್ಕೊಳ್ತೀವಿ. ಯಾಕೆಂದರೆ ನಾವು ಬೆಳಗ್ಗೆ ಇಬ್ಬರು ಕೂಡ, ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಜಸ್ಟ್ ಕಾಫಿ ತೊಗೊಂಡ್ವಿ. ನಾವು ಗ್ಯಾಸ್ ಹಾಕಿಸ್ಬೇಕಾಗಿತ್ತು ವೆಹಿಕಲ್ಗೆ ಅಂತ ಹೇಳಿಬಿಟ್ಟು. ಸರಿ, ಇವಾಗ ಸಬ್ವೆ ಒಳಗಡೆ ಹೋಗಿ ನೋಡೋಣ ಯಾವ್ಯಾವ ಚಾಯ್ಸಸ್ ಇರುತ್ತೆ ಅಂತ. ಜಾಸ್ತಿ ಚಾಯ್ಸ್ ಇರಲ್ಲ, ವೆಜಿಟೇಬಲ್ಸೇ ಇರುತ್ತೆ. ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ವೆಜಿಟೇಬಲ್ಸೇ ಜಾಸ್ತಿ ತಿಂತೀವಿ. ಬಟ್ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ. ಒಂದು ಬೋರ್ಡ್ ಕಾಣಿಸ್ತಾ ಇದೆ ಡ್ರೈವ್ ಥ್ರೂ ಅಂತ. ಅಂದರೆ ನೀವು ಆರ್ಡ್ರ್ ಮಾಡಿದರೆ ನೀವು ಡ್ರೈವ್ ಥ್ರೂ ಕೂಡ, ಅಂದರೆ ನೀವು ಪಾರ್ಕ್ನ ಸೈಡ್ದಿಂದ ನೀವು ಈ ಥರ ಇಲ್ಲಿ ಮಷಿನ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಮಷಿನ್ ಇದೆ. ಇಲ್ಲಿ ಮಷೀನಿಗೆ ಬಂದುಬಿಟ್ಟು ನೀವು ಇಲ್ಲಿದೆ ಅಲ್ಲ, ಟಚ್ ದ ಸ್ಕ್ರೀನ್ ಟು ಬಿಗಿನ್. ಇಲ್ಲಿ ನೀವು ಬಂದುಬಿಟ್ಟು ಇಲ್ಲಿ ನೀವು ಅವ್ರು ಕೇಳ್ತಾರೆ ನಿಮ್ಗೆ ಏನು ಬೇಕು ಅಂತ. ನಿಮ್ಮ ಕ್ಯಾಮ್ರಾದಲ್ಲಿ ನೋಡಿಬಿಟ್ಟು ನಿಮ್ಮನ್ನ ಕೇಳ್ತಾರೆ ಏನು ಬೇಕು ಅಂತ. ನೀವು ಅದನ್ನ ಆರ್ಡ್ರ್ ಮಾಡಿಬಿಟ್ಟು ಇಲ್ಲಿ ನೀವು ಟ್ಯಾಪ್ ಇದೆ, ಟ್ಯಾಪ್ ಮಾಡಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮಾಡಿದರೆ, ಆಮೇಲೆ ನೀವು ಇದೇ ರೀತಿ ನೀವು ನಡ್ಕೊಂಡು ಹೋದರೆ ನಿಮಗೆ ಅಲ್ಲಿ ಒಂದು ವಿಂಡೋ ಕಾಣಿಸ್ತಾ ಇದೆ ಅಲ್ಲ, ಡ್ರೈವ್ ಥ್ರೂ ಅಂತ ಹೇಳಿ ಬರ್ತಿದ್ದಾರೆ ನೋಡಿ, ಸಬ್ವೇ ಡ್ರೈವ್ ಥ್ರೂ ಅಂತ. ನೀವು ಆ ವಿಂಡೋ ತೆರೆದ್ಬಿಟ್ಟು ಅವ್ರು ನಿಮ್ಗೆ ಏನು ತಿಂಡಿನ ಆರ್ಡ್ರ್ ಮಾಡಿರ್ತೀರೋ ಅದು ನಿಮಗೆ ಕೊಡ್ತಾರೆ. ಸೊ ಇದಕ್ಕೆ ನಾವು ಡ್ರೈವ್ ಥ್ರೂ ಅಂತ ಹೇಳ್ತೀವಿ. ಸೊ ನಾವಿವಾಗ ಇಲ್ಲಿ ಸಬ್ವೇಗೆ ಬಂದಿದ್ದೀವಿ. ಈ ಥರ ಇರುತ್ತೆ, ನೀವು ಇಲ್ಲಿ ಕೂತ್ಕೊಂಡು ತಿನ್ಕೋಬೋದು. ಆಮೇಲೆ ನೀವು ಏನಾದರೂ ಕೋಲ್ಡ್ ಡ್ರಿಂಕ್ಸ್ ತೊಗೋಬೇಕು ಅಂದರೆ ಕೂಡ ಇಲ್ಲೆಲ್ಲ ಇದೆ. ಸೊ ಇಲ್ಲಿ ವೆರೈಟೀಸ್ ಇದೆ, ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. ಬಟ್ ನಾವು ಪ್ಯೂರ್ ವೆಜಿಟೇರಿಯನ್ ಆಗೋದ್ರಿಂದ ಸೊ ನಾವು ಪ್ಯೂರ್ ವೆಜ್ಜನ್ನು ಮಾತ್ರ ತೊಗೋತೀವಿ. ನಾವಿಲ್ಲಿ ನಿಮಗೆ ತೋರಿಸ್ತೀವಿ ಆರ್ಡ್ರ್ ಮಾಡಬೇಕಾದ್ರೆ ನಾವು ಹೇಗೆ ಆರ್ಡ್ರ್ ಮಾಡ್ತೀವಿ ಅಂತ. ಆಮೇಲೆ ಅವರದೆಲ್ಲ ಹೇಗೆ ಪ್ರಿಪ್ರೇಷನ್ ಮಾಡ್ತಾರೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ವೆರೈಟೀಸ್ ಆಫ್ ಬ್ರೆಡ್ ಇರುತ್ತೆ. ಇದರಲ್ಲೇ ಅವರು ವೆಜಿಟೇಬಲ್ಸ್ನೆಲ್ಲ ಸ್ಟಫ್ ಮಾಡ್ತಾರೆ. ಸೊ ನಾನು ಬಂದುಬಿಟ್ಟು ಇಟಾಲಿಯನ್ ಹರ್ಬ್ ತೊಗೊಂಡೆ, ಇವ್ರು ಬಂದುಬಿಟ್ಟು ವೀಟ್ ಬ್ರೆಡ್ ತೊಗೊಂಡ್ರು. ನಮ್ಮ ಆರ್ಡರ್ನೇ ಅವನು ಇವಾಗ ರೆಡಿ ಮಾಡ್ತಾನೆ, ನೋಡ್ಬೋದು. ಇದು ಇಟಾಲಿಯನ್ ಹರ್ಬ್ ಅಂತ ಹೇಳಿ. ಆಮೇಲೆ ಇದು ವೀಟ್ ಬ್ರೆಡ್ 6 ಇಂಚು, ಇದು ಬಂದುಬಿಟ್ಟು 12 ಇಂಚು. ಇವಾಗ ಈ ಥರ ಕಟ್ ಮಾಡಿಬಿಟ್ಟು American cheese, both are American cheese and toasted. ಈಗ ಅಮೆರಿಕನ್ ಚೀಸ್ ಹಾಕಿಸ್ತಾ ಇದ್ದೀವಿ ಎರಡರಲ್ಲಿ ಹಾಕಿಸಿ. No chicken. American cheese. ಅವ್ನು ಚಿಕನ್ ಹಾಕ್ತಾ ಇದ್ದ ಅನಿಸುತ್ತೆ, ಅವ್ನಿಗೆ ಅರ್ಥ ಆಗಲಿಲ್ಲ. ಈಗ ಚೀಸ್ ಹಾಕ್ತಾ ಇದ್ದಾರೆ.
vinegar, and then salt and pepper. No, cheese? American cheese. No, here in this. Toasted. Toasted. ಇವಾಗ ಅದನ್ನ ಟೋಸ್ಟ್ ಮಾಡಲಿಕ್ಕೆ ಇಡ್ತಾರೆ, ಮಷಿನ್ದಲ್ಲಿ ಹಾಕ್ತಾರೆ. ತೋರಿಸ್ತೀನಿ ನಿಮಗೆ ಹೇಗೆ ಅಂತ. ಒಂದನ್ನು ಹಾಕಿದ ಸೊ ಇವಾಗ ಅದು ರೆಡಿಯಾಗಿ ಬಂತು, ಚೀಸ್ ಮೆಲ್ಟಾಗಿ ಬಂತು. ಇವಾಗ ನೆಕ್ಸ್ಟ್ ನಮ್ಮದು ಇನ್ನೊಂದಿದೆ ಅಲ್ಲ, ಅದನ್ನ ಅವನು ಹಾಕ್ತಾನೆ. ಈಗ ಇದರಲ್ಲಿ ಸ್ಟಫಿಂಗ್ನ ಮಾಡ್ತಾರೆ, ಬಟ್ ಅದು ತೋರಿಸ್ತೀನಿ ನನಗೆ. ಇದನ್ನ ಇವಾಗ ಸೊ ಇವಾಗ ನೋಡಿ ಇಲ್ಲಿ ಹೇಗೆ ಸ್ಟಫಿಂಗ್ನ ಮಾಡ್ತಾ ಇದ್ದಾರಂತೆ. ಸ್ಪಿನಾಚು, Green pepper. ಆಮೇಲೆ ಪಾಲಕ್ ಹಾಕಿಸಿದ್ವಿ, ಟೊಮೆಟೊ, Onions. ಆಮೇಲೆ ಕಾಶ್ಮೀರಿ ಬನ್ಮೆಣ್ಸಿನ್ಕಾಯಿ ಅಂತಾರೆ Jalapeno. ಅದು, Pickle. ಆಮೇಲೆ ಪಿಕಲ್ಸು, ಹಲೋಫಿನೋಸು ಹಾಕಿಸ್ತಾ ಇದ್ದಾರೆ. Banana pepper. Pickles too. Next one. Some lettuce. ಎಲ್ಲವೂ ವೆಜ್ಜೇ ನಾವು ತಿನ್ನೋದು. Chipotle bahas. ಇದು ಚಿಪೋಟ್ಲೆ ಬಹಾಸ್ ಅಂತ, ಇದು ಕೂಡ ಸಾಸು. Mayo. That's it. ಇದು ನಂದು ರೆಡಿಯಾಗಿ ಬಂತು. ಇದರಲ್ಲಿ ಕೂಡ ಸ್ಟಫಿಂಗ್ನ ಮಾಡಿಸ್ತೀವಿ ಇವಾಗ. ಆಲ್ ವೆಜೀಸ್ ನೋಡ್ಬೋದು, ಪಾಲಕ್ ಎಲೆಗಳು, ಟೊಮೆಟೊ, and this green pepper. Cucumber, 6-inch wine. jalapenos, olives, and banana peppers, yeah. And this, yeah, pickle. And lentils, Just the 2 sandwiches and water? No water. those No lentils. water? Just the 2 sandwiches? One is 16, one is 12. 14, 13. Chipotle sauce. Can I ask you a question first? Would you like a receipt? Mayo, Just a glass of water. Mayo. There's glasses for water by the machine. And then there's napkins That's- there or by the machine too. That's, yeah. So ಇವಾಗ
ನೋಡ್ಬೋದು ಅವ್ನು ಚೆನ್ನಾಗಿ ಇವಾಗ ಪ್ಯಾಕ್ ಮಾಡಿ ಕೊಡ್ತಾರೆ. ನೀವು ಇಲ್ಲೇ ತಿನ್ನಬೇಕು ಅಂದರೂ ಕೂಡ ಪ್ಯಾಕ್ ಮಾಡಿ Just a ಕೊಡ್ತಾರೆ. little bit of lettuce, mayo, and black olives. ನೀವು ನೋಡ್ಬೋದು ಬೇರೆಯವರು ಬ್ರೆಡ್ ತೊಗೊಂಡಿಲ್ಲ, ಅವ್ರು ಬೇರೆ ಔಟ್ ಮಾಡ್ತಾ ಇದ್ದಾನೆ. Yeah. ಟಾರ್ಟಿಲ್ಲ ಅಂತ ಕರೀತಾರೆ ಅದಕ್ಕೆ. ಇಲ್ಲಿ ಬಂದುಬಿಟ್ಟು ಬಿಲ್ಲಿಂಗ್ ಈ ಥರ ಪ್ಯಾಕ್ ಮಾಡಿ ಕೊಡ್ತಾರೆ ಅವರು. ಥ್ಯಾಂಕ್ ಯು. Have a good one. ಥ್ಯಾಂಕ್ ಯು. Are you all four? ನಾವು ಇಲ್ಲೇ ಕುಂತ್ಕೊಂಡು ತಿನ್ನಬೇಕು ಅಂತ ಇದ್ವಿ, ಸೊ ಹಾಗಾಗಿ ನಾವು ಇಲ್ಲಿ ಕುತ್ಕೊಳ್ತಾ ಇದ್ದೀವಿ ಇವಾಗ. 36.62.